5 ರಾಜ್ಯಗಳ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮತದಾರರು ಮನೆಯಿಂದ ಆಚೆ ಬಂದು ವೋಟ್ ಹಾಕಿದ್ದಾರೆ. ಮೊದಲ ಬಾರಿಗೆ 89%, 90%, 92%ದಷ್ಟು ಮತದಾನ ಈ ರಾಜ್ಯಗಳಲ್ಲಿ ಆಗಿದೆ. ನಮ್ಗೆ ವಿಶ್ವಾಸ ಇದೆ, ಒಂದು ಸರ್ತಿ ಗೂಂಡಾಗಿರಿಯ ಸರ್ಕಾರ ಇದು ಹೋಗ್ಬೇಕು. ವೆಸ್ಟ್ ಬೆಂಗಾಲು, ತಮಿಳುನಾಡು ಮತ್ತು ಕೇರಳದಲ್ಲಿ ಸರ್ಕಾರ ಬದಲಾವಣೆ ಆಗ್ಬೇಕು. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಸರ್ಕಾರ ಬರಬೇಕು. ನರೇಂದ್ರ ಮೋದಿ ಅವರ ಡಬಲ್ ಎಂಜಿನ್ ಸರ್ಕಾರ ಆ ರಾಜ್ಯಗಳಲ್ಲೂ ಬರಬೇಕು. ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಅದಕ್ಕಾಗಿ ಇವತ್ತು ನಾವು ಪ್ರಯತ್ನ ಮಾಡಿದೀವಿ. ಪಕ್ಷ ಪ್ರಯತ್ನ ಮಾಡಿದೆ, NDA ಎಲ್ಲ ಲೀಡರ್ಸ್ ಪ್ರಯತ್ನ ಮಾಡಿದ್ದಾರೆ. ಇನ್ನು 3 ದಿನ ಇದೆ, ಕಾಯೋಣ. ಎಲೆಕ್ಷನ್ ಮುಗಿದ ತಕ್ಷಣ ಸಿಲಿಂಡರ್ ಬೆಲೆ ಹೆಚ್ಚಿಗೆ ಮಾಡಿರುವಂತದ್ದು ಬಹಳಷ್ಟು ಜನ ಆರೋಪ ಮಾಡ್ತಾರೆ. ಕಾಂಗ್ರೆಸ್ ಹೋರಾಟ ಮಾಡಲಿಕ್ಕೆ ಸಿದ್ಧತೆ ಮಾಡ್ತಾರೆ. ವುಮೆನ್ ರಿಸರ್ವೇಶನ್ ಬಿಲ್, ಮಹಿಳೆಯರಿಗೆ ಮೀಸಲಾತಿ ಕೊಡುವಂತ ಬಿಲ್ ಕಳೆದ 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. 30 ವರ್ಷಗಳಿಂದ ಎಲ್ಲಾ ಪಕ್ಷಗಳು ಮೊಸಳೆ ಕಣ್ಣೀರು ಸುರಿಸಿದ್ವು, ಆದ್ರೂ ಮಾಡಕ್ಕಾಗಿಲ್ಲ. 2023ರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಈ ಬಿಲ್ ಅನ್ನ ಪಾಸ್ ಮಾಡ್ತು. ಪಾಸ್ ಹೇಗೆ ಮಾಡ್ತು ಅಂದ್ರೆ 543 ಸೀಟ್ಗಳಲ್ಲಿ 33% ಕೊಡ್ತು. ಆದ್ರೆ ಪುರುಷರ ಅಪೇಕ್ಷೆ ಇತ್ತು, ದೇಶದ ಅಪೇಕ್ಷೆ ಇತ್ತು, ಸೀಟ್ಗಳನ್ನ ಹೆಚ್ಚು ಮಾಡಿದ್ರೆ ಪುರುಷರಿಗೂ ಅನ್ಯಾಯ ಆಗಲ್ಲ, ಮಹಿಳೆಯರಿಗೂ 33% ಸಿಗುತ್ತೆ. ಅದಕ್ಕಾಗಿ ಹೊಸದಾಗಿ ಈ ಬಿಲ್ ಅನ್ನ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ತರಲಾಯಿತು. ಡಿಲಿಮಿಟೇಷನ್ ನ ಜೊತೆ ತರಲಾಯಿತು. ಈ 2 ಬಿಲ್ಗಳನ್ನು ಕೂಡ ಇಂಡಿಯಾ ಅಲಯನ್ಸ್ ಫೇಲ್ ಮಾಡಿದ್ರು, ಅದನ್ನ ಸೋಲಿಸಿದ್ರು. 66% ಮತ ನಮ್ಗೆ ಸಿಗ್ಲಿಲ್ಲ, 2/3 ಮೆಜಾರಿಟಿ ಸಿಗ್ಲಿಲ್ಲ. ಇದರಲ್ಲಿ ನಮ್ಗೆ 2 ಲಾಸ್ ಆಗಿದೆ. ಒಂದು, ಮಹಿಳೆಯರಿಗೆ ಲಾಸ್ ಆಗೇ ಆಗಿದೆ. ಎರಡನೇದು, ಬಹಳ ದೊಡ್ಡ ಇಂಪಾರ್ಟೆಂಟ್ ಆಗಿರುವಂತದ್ದು, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ. ಡಿಲಿಮಿಟೇಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರ ಹೇಳಿತ್ತು, 50%ದಷ್ಟು ಹೆಚ್ಚುವರಿ ಸೀಟ್ಗಳನ್ನ ದಕ್ಷಿಣ ಭಾರತ ಮತ್ತು ಇಡೀ ದೇಶದಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ. ಇಂಡಿಯಾ ಅಲಯನ್ಸಿನ ಷಡ್ಯಂತ್ರ ಏನು? ನಮ್ಗೆ ಸೆನ್ಸಸ್ ಆದ್ಮೇಲೆ ಆಗ್ಬೇಕು. ಸೆನ್ಸಸ್ ಆದ್ಮೇಲೆ ಏನಾಗ್ಬೋದು? ಈಗಾಗಲೇ DMK ಅವರು ಕೂಗಕ್ಕೆ ಹೊರಟಿದ್ದಾರೆ, ದಕ್ಷಿಣ ಭಾರತದ ಪಾಪ್ಯುಲೇಷನ್ ಅನ್ನೋದು ಕಡಿಮೆ ಆದ್ರೆ, ಸೀಟ್ ಕಡಿಮೆ ಬಂದ್ರೆ ಆವಾಗ ಏನು? ಆವಾಗ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂತ ಕೂಗೆ ಬೀಸ್ತಾರೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನ ಡಿವೈಡ್ ಮಾಡುವಂತ, ಒಡೆದಾಳುವಂತ ನೀತಿಯ ಷಡ್ಯಂತ್ರ ಮಾಡ್ತಿದ್ದಾರೆ. ಇದು ಇಂಡಿಯಾ ಅಲಯನ್ಸಿನ ಟಾರ್ಗೆಟ್ ಇರುವಂತದ್ದು, ಇದು ಇಂಡಿಯಾ ಅಲಯನ್ಸಿನ ಷಡ್ಯಂತ್ರ ಇರುವಂತದ್ದು. ಅದಕ್ಕಾಗಿ ನನ್ನ ಆಗ್ರಹ ಇರುವಂತದ್ದು, ಈಗಿರುವಂತ ಬಿಲ್ 50% ಪ್ಲಸ್ ಕೊಡುವುದನ್ನ ನಾವು ಒಪ್ಕೋಬೇಕು. ಇದರಿಂದ ದಕ್ಷಿಣ ಭಾರತಕ್ಕೆ ಲಾಭ ಇದೆ. ಆದ್ರೆ ನಾವು ಇದನ್ನು ಬಿಡಂಗಿಲ್ಲ. ಖಂಡಿತ ಮಹಿಳೆಯರಿಗೆ ರಿಸರ್ವೇಶನ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.